ಅದಕ್ಕೆ ನಮ್ಮ ಅಮೃತನ ತವ್ರ ಮನೆಗೆ ಹೋಗಿ ಬಂದ್ಮೇಲೆ ನಗೋದನ್ನ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಕುಮುದ, ಅವಳಿಗೆ ನಗಕ್ಕೆ ಗೊತ್ತಿರ್ಲಿಲ್ವಾ? ನನ್ನ ಕಣ್ಣಿಗೆ ಅವಳ ನಗು ಮುಖ ತುಂಬಾ ಸಲ ಕಾಣಿಸಿದೆ. ಹಂಗೆ ಹೇಳಿ ಅತ್ತೆ, ನಾನೇನ್ ಬೆಂಗಳೂರಿಗೆ ಹೋಗಿ ನಗೋದ್ ಕಲ್ತ್ಕೊಂಡ್ ಬಂದಿಲ್ಲ ಆಂಟಿ. ಅತ್ತೆ ಸೊಸೆ ಒಂದಾಗ್ಬಿಟ್ರಾ ಇನ್ ನನ್ ಮಾತು ಎಲ್ಲಿಂದ ನಡೆಯುತ್ತೆ? ಆಂಟಿ, ಈ ಮನೇಲಿ ನಿಮ್ಮ ಮಾತೆ ನಡೆಯೋದು, ನಾವೆಲ್ಲ ಜಸ್ಟ್ ಹಿಂಗೆ ಹಂಗೆ ಅಷ್ಟೆ. ಹಂಗೆ ಹಿಂಗೆ ಅಂದ್ರೆ ನಿಮಗೆ ಹೇಗೆ ಅರ್ಥ ಮಾಡಿಸೋದು? ಚಿತ್ರಾನ್ನಲ್ಲಿ ಮೇನ್ ಏನ್ ಹೇಳಿ ಅತ್ತೆ? ನೀವ್ ಹೇಳಿ. ಚಿತ್ರಾನ್ನದಲ್ಲಿ ಅನ್ನನೇ ಮೇನ್ ಕಣಮ್ಮ. ಆಮೇಲೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕರಿಬೇವು. ಅಷ್ಟೇನಾ? ಇನ್ನೇನಿರತ್ತಮ್ಮ? ಅರ್ಶಿಣ. ಅಯ್ಯೋ, ಅರ್ಶನೇ ಇಂಪಾರ್ಟೆಂಟು. ನೆನಪೇ ಆಗ್ಲಿಲ್ಲ ನೋಡು. ಅಲ್ವಾ? ಅರ್ಶಿಣ ಚಿತ್ರಾನ್ನಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳಿ? ಅರಿಶಿನ ಇಲ್ದಿದ್ರೆ ಚಿತ್ರಾನ್ನ ಹೇಗಾಗುತ್ತೆ? ಹ್ಞೂ ಆಂಟಿ, ಅರ್ಶಿನ ಇಲ್ಲದೆ ಚಿತ್ರಾನ್ನ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗೆ ಅರ್ಶಿನ ಇದ್ರೇನೆ ಚಿತ್ರಾನ್ನ ನೀಟಾಗಿ ಮಿಕ್ಸ್ ಆಗಿದೆಯೋ ಇಲ್ವೋ ಅಂತಾನು ಗೊತ್ತಾಗೋದು. ನೀವು ಕೂಡ ಈ ಮನೆಗೆ ಅಷ್ಟೇ ಇಂಪಾರ್ಟೆಂಟ್. ನಾವೆಲ್ಲ ಬರೀ ಹಸಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪಿನ ತರ. ಅಬ್ಬಬ್ಬಬ್ಬಬ್ಬಾ, ಇಷ್ಟೊಂದು ಮಾತಾಡಕ್ ಬರುತ್ತೆ ನಮ್ಮ ಅಮೃತ ನಿನಗೆ? ಜಾಸ್ತಿ ಮಾತಾಡ್ಬಿಟ್ನಾ ಆಂಟಿ? ಇಲ್ಲ ಕಣಮ್ಮ, ಹಿತಿಮಿತಿಯಾಗಿ ಮಾತಾಡ್ದೆ. ಹೋಗು ಪುಟ, ಹೊತ್ತಾಯ್ತು, ಹೋಗಿ ಮಲ್ಕೋ ಹೋಗು. ಹಲೋ, ಮಲಗಿದ್ಯೇನೋ? ಇಲ್ಲ ಶಮಿತಾ, ಹೇಳು. ಕುಡ್ದಿದ್ಯಾ? ಅಷ್ಟೆಲ್ಲ ಪ್ರಿವಿಲೇಜ್ ಇಲ್ಲಮ್ಮ. ಕುಡ್ಕೊಂಡು ಮನೆಗೆ ಬಂದ್ರೆ ನಮ್ಮಪ್ಪ ಮೆಟ್ಟಲ್ ಹೊಡೆದು ಆಚೆ ಕಳಿಸ್ತಾರೆ. ಹಾಗಿದ್ರೆ ಇಮಿಡಿಯೇಟ್ ಆಗಿ ಆದಿ ಅವ್ರ ತಾತ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಹತ್ರ ಬಾ. ಅಲ್ಲ, ಅಲ್ಲಿಗೆ ಯಾಕೆ? ನೀನ್ ಬಾ ಅಂದೆ. ಲಕ್ಷ್ಮಿ ಅಜ್ಜಿ, ಲಕ್ಷ್ಮಿ, ನೀನ್ ಬರ್ತೀಯೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು ಕಣಮ್ಮ. ಸಾರಿ ಅಜ್ಜಿ. ನಿಮ್ ತಾತ ಪ್ರತಿ ಉಸಿರಲ್ಲೂ ನಿನ್ನ ಹೆಸರೇ ನೆನಪು ಮಾಡ್ಕೋತಿದಾರಂತೆ. ಲಕ್ಷ್ಮಿ, ನಿಮ್ ತಾತನ ಹತ್ರ ಮಾತಾಡು. ನಿನ್ ಮನೆ ಬಿಟ್ಟು ಹೋಗಿರೋದು ಅವ್ರಿಗೆ ಗೊತ್ತಿಲ್ಲ ಲಕ್ಷ್ಮಿ, ಅದನ್ನ ಮಾತ್ರ ಅವ್ರ ಹತ್ರ ಹೇಳ್ಬೇಡ. ಇಲ್ಲ ಅಜ್ಜಿ, ನಾನು ತಾತನ ಹತ್ರ ಈ ಯಾವ ವಿಚಾರನೂ ಹೇಳಲ್ಲ. ನಾನು ನಂಬೋ ದೇವರು ತಾತನ ಕಾಪಾಡ್ತಾನೆ ಅಜ್ಜಿ. ನೀನ್ ತಾತನ ಹತ್ರ ಮಾತಾಡಿದ್ರೆ ಅವ್ರು ಚೇತರಿಸ್ಕೋತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಕಣಮ್ಮ. ನಿನ್ ತಾತನ ಧೈರ್ಯ ಹೇಳು, ನಿಮ್ಮನ್ನೇ ದೇವ್ರು ಅನ್ಕೋತೀನಿ. ಅಯ್ಯೋ ಅಜ್ಜಿ, ಹಿಂಗೆಲ್ಲ ಮಾತಾಡ್ಬೇಡಿ ಅಜ್ಜಿ. ವಿಮಲಾ, ಅತ್ತೆ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ? ಅವಳ ವಿಷಯ ಅಂದ್ರೆ ನಮ್ಮನೇಲಿ ಎಲ್ಲರೂ ಓವರ್ ಆಗಿ ಆಡ್ತಾರೆ. ಈ ಡಾಕ್ಟರ್ಗಳು ಸರಿಯಾಗಿದ್ದಾರೆ. ಮೆಡಿಸಿನ್ಸ್ ಮಾಡದೇ ಇರೋ ಕೆಲಸ ಇವಳು ಮಾಡ್ತಾಳ? ಕರ್ಮ. ಅಮ್ಮ, ನೀ ಸ್ವಲ್ಪ ಸಮಾಧಾನ ಮಾಡ್ಕೊ, ಟೆನ್ಷನ್ ತಗೋಬೇಡ. ಲಕ್ಷ್ಮಿ, ನೀ ಹೋಗಿ ಅಪ್ಪನ ಮಾತಾಡ್ಸ್ಕೊಂಬ. ನಾನು ಮಾತಾಡ್ಸ್ಕೊಂಬರ್ತೀನಿ. ಮಾವ, ನೀವು? ನೀನು ಹೋಗಮ್ಮ, ನಾನು ಬರ್ತೀನಿ. ಅಮ್ಮ, ಅಳಬೇಡಮ್ಮ. ಯಾಕೆ ಶಮಿತಾ, ಏನಾಯ್ತೆ? ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ. ಏನಾಯ್ತೆ? ಆದಿಯವ್ರ ತಾತ ಹೇಗಿದ್ದಾರೆ? ಆದಿಯಲ್ಲಿ?
ಇದು ಶಾಶ್ವತ ಅಲ್ಲ, ಇದೇ ನಿಜಾನೂ ಅಲ್ಲ. ನಾನೀಗ ಕಾಣ್ತಾ ಇರೋದು ಕನಸು, 6 ತಿಂಗಳ ದೀರ್ಘಕಾಲದ ಕನಸು. ಅಮೃತ ಅವರೇ, ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೀನಿ. ನೀವು ಬಿಟ್ಟು ಹೋಗ್ತೀರಾ ಅನ್ನೋ ನೋವನ್ನ ನಾನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಯಾರಿಗಾದ್ರೂ ಹೇಳ್ಕೊಂಡ್ರೆ ಮನಸ್ಸು ಹಗರ ಆಗೋ ಥರ ಸಣ್ಣ ನೋವಲ್ಲ ಬಿಡಿ ಇದು. 6 ತಿಂಗಳಾದ್ಮೇಲೆ ನೀವು ನನ್ನ ಜೊತೆ ಇರೋದಿಲ್ಲ ಅನ್ನೋ ಯೋಚನೆ ಬಂದ್ರೇನೆ ನನಗೆ ಕಣ್ಣು ತುಂಬಿಕೊಳ್ಳುತ್ತೆ. ಇಷ್ಟು ದಿನ ಇದ್ದ ಹಾಗೆ ಇದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಈಗ ನೀವು ಮನೆಯವ್ರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಆತ್ಮೀಯವಾಗಿ ಬೆರೀತಾ ಇದ್ದೀರಾ. ಆದರೆ ನನಗೆ ಗೊತ್ತಾಗಿರೋ ಸತ್ಯ ಅವ್ರಿಗೆಲ್ಲ ಗೊತ್ತಾದರೆ ಅವ್ರಿಗೆಷ್ಟು ನೋವಾಗ್ಬೋದು ಅನ್ನೋ ಭಯ.